ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಾನ್ ಗತ್ವಾ ದಿಗ್ವಿಜಯೀ ಪಾತು ಸತ್ಯಾಭಿಜ್ಞಗುರುತ್ತಮಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀಮನ್ಯಾಯ ಸುಧಾಸಕ್ತಾನ್ ನಾನಾರ್ಥ ಪ್ರತಿಪಾದಕಂ ಗುಣಗ್ರಾಹೀಯತಿ ಶ್ರೇಷ್ಠಂ ಶ್ರೀ ಸತ್ಯಾತ್ಮಗುರುಂ ಭಜೆ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನವಾಹಿನಿಯ ಎಲ್ಲ ಜಿಜ್ಞಾಸುಗಳಿಗೂ ವಂದನೆಗಳು, ಅಭಿನಂದನೆಗಳು. ಇವತ್ತಿನ ದಿನ ನಿಮ್ಮೊಟ್ಟಿಗೆ ಒಬ್ಬ ಮಹಾನುಭಾವರಾದ ಜ್ಞಾನಿಗಳಾದ ದಿವ್ಯ ಪುರುಷರ ಬಗ್ಗೆ ಕೆಲವು ನಿಮಿಷಗಳ ಕಾಲ ಚಿಂತನೆ ಮಾಡುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ಹಂಸನಾಮಕ ಪರಮಾತ್ಮನ ಮೂಲ ಪೀಠ ಇದು ಶ್ರೀಮದ್ ಉತ್ತರಾದಿ ಮಠ. ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತವಾಗಿರತಕ್ಕಂತಹ ಮೂಲ ರಾಮಚಂದ್ರ ದೇವರು, ಮೂಲ ಸೀತಾದೇವಿಯರು, ದಿಗ್ವಿಜಯ ರಾಮಚಂದ್ರ ದೇವರು, ವಂಶರಾಮಚಂದ್ರ ದೇವರು, ಪ್ರಸನ್ನ ವಿಠ್ಠಲ ದೇವರು, 5 ವ್ಯಾಸಮುಷ್ಟಿಗಳು, ಕೂರ್ಮರೂಪಿ ವ್ಯಾಸಮುಷ್ಟಿ, ಈ ಎಲ್ಲ ಮಹಾಮಹಾ ಭಗವಂತನ ದಿವ್ಯ ಅನಂತ ಸನ್ನಿಧಾನ ಇರತಕ್ಕಂತಹ 28 ಪ್ರತಿಮೆಗಳಿಂದ ಒಳಗೊಂಡ ಆ ಹಂಸನಾಮಕ ಪರಮಾತ್ಮನ ಮೂಲ ಮಹಾಪೀಠ ಶ್ರೀಮದ್ ಉತ್ತರಾದಿ ಮಠದಲ್ಲಿ ಬಂದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ನಂತರ 40ನೇ ಯತಿಗಳಾಗಿ ಉತ್ತರಾದಿ ಮಠದ ಪೀಠದಲ್ಲಿ ವಿರಾಜಮಾನರಾದ ಮಹನೀಯರೇ ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಕೇಳುತ್ತೇವೆ. ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು ಇದ್ದದ್ದು ಕೆಲವೇ ದಿನಗಳ ಕಾಲ. ಅವರು ಸುಮಾರು 2 ವರ್ಷ 9 ತಿಂಗಳ ಕಾಲ ಇದ್ದಾರೆ. ಈ ಅಲ್ಪ ಅವಧಿಯಲ್ಲೇನೆ ಅತ್ಯದ್ಭುತವಾಗಿರತಕ್ಕಂತಹ ಸಾಧನೆಯನ್ನ ಮಾಡಿ, ಆ ಭಗವಂತನ ಆರಾಧನೆಯನ್ನ ಮಾಡಿ, ವಿಶೇಷವಾಗಿ ಆ ಮೂಲ ರಾಮಚಂದ್ರ ದೇವರ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದ ಮಹನೀಯರು ಅದು ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಬಳಿ ಸ್ವಲ್ಪ ಕಾಲಗಳ ಅಧ್ಯಯನ ಮಾಡಿ, ಆಮೇಲೆ ವಿಶೇಷವಾಗಿ ಸತ್ಯಧ್ಯಾನರ ಪ್ರೀತಿಯ ಶಿಷ್ಯರು, ಅವರ ಉತ್ತರಾಧಿಕಾರಿಗಳು ಸತ್ಯಪ್ರಜ್ಞ ತೀರ್ಥ ಶ್ರೀಪಾದಂಗಳವರಲ್ಲಿಯೂ ಕೂಡ ಶಾಸ್ತ್ರಾಧ್ಯಯನವನ್ನು ಮಾಡುತ್ತಾ ಸತ್ಯಪ್ರಜ್ಞರ ಉತ್ತರಾಧಿಕಾರಿಗಳಾಗಿ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಆಶ್ರಮ ಗುರುಗಳಾಗಿ ವಿರಾಜಮಾನರಾದ ಮಹನೀಯರು ಅದು ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಉತ್ತರಾಧಿಕಾರಿಗಳಾದ ಸತ್ಯಪ್ರಜ್ಞ ತೀರ್ಥ ಶ್ರೀಪಾದಂಗಳವರು ಮಹಾವಿದ್ವಾಂಸರು. ಪಾಂಡುರಂಗಿ ಮನೆತನದ ಪಾಂಡುರಂಗಿ ಜಯಾಚಾರ್ಯರು ಅಂತ ಪ್ರಸಿದ್ಧರಾದವರು. ಸತ್ಯಧ್ಯಾನರ ಕಾಲಕ್ಕೆ 30 ವರ್ಷಗಳಕ್ಕಿಂತಲೂ ಹೆಚ್ಚು ಮಹಾವೈಭವದಿಂದ ದಿವಾನ ಪದವಿಯಲ್ಲಿದ್ದು ಒಳ್ಳೆ ಸಮರ್ಥವಾದ ಆಡಳಿತವನ್ನು ನಡೆಸಿದ ಮಹಾನುಭಾವರು. ಸುಧಾ, ವಾಕ್ಯಾರ್ಥ ಚಂದ್ರಿಕಾ ಮೊದಲಾದ ಗ್ರಂಥಗಳಲ್ಲಿ ತಲಸ್ಪರ್ಶಿಯಾದ ಪಾಂಡಿತ್ಯ ಇದ್ದ ಮಹಾನುಭಾವರು. 10 ಜನ ವಿದ್ಯಾರ್ಥಿಗಳಿಗೆ 100 ಜನ ವಿದ್ವಾಂಸರಿಗೆ ಪಾಠ ಹೇಳಿದ ಮಹನೀಯರು ಅದು ಸತ್ಯಪ್ರಜ್ಞ ತೀರ್ಥ ಶ್ರೀಪಾದಂಗಳವರು. ಪಾಂಡುರಂಗಿ ಜಯಾಚಾರ್ಯರು ಪೂರ್ವಾಶ್ರಮದಲ್ಲಿ ಅವರ ಹೆಸರು ಜಪ ಅಂತ ಕರೀತಾರಂತ. ಜಪ ಅಂದರೆ ಜಯಾಚಾರ ಪಾಂಡುರಂಗಿ. ಸತ್ಯಧ್ಯಾನರ ಇನ್ನೊಬ್ಬರ ಶಿಷ್ಯರು ಪಾಂಡುರಂಗಿ ಕೃಷ್ಣಾಚಾರ್ಯರು. ಕೃಪಾ ಅಂತ ಅವರ ಸಿಗ್ನೇಚರ್ ಅಂತೆ, ಕೃಷ್ಣಾಚಾರ ಪಾಂಡುರಂಗಿ. ಜಪ ಅಂದರೆ ಜಯಾಚಾರ್ಯ ಪಾಂಡುರಂಗಿ, ಕೃಪಾ ಅಂದರೆ ಕೃಷ್ಣಾಚಾರ್ಯ ಪಾಂಡುರಂಗಿ ಅಂತ. ಈ ಇಬ್ಬರು ಮಹನೀಯರು ಮಹಾವಿದ್ವಾಂಸರು. ಇವರು ಸಹಿ ಹಾಕಿದರೆ ಮಾತ್ರ ಸತ್ಯಧ್ಯಾನರು ಸಂಭಾವನೆಯನ್ನು ನೀಡಬೇಕಂತೆ. ಇವರಿಬ್ಬರು
ಆ ವಿದ್ವಾಂಸರ ವಿದ್ಯಾರ್ಥಿಗಳ ವಿಶೇಷವಾದ ಪರೀಕ್ಷೆಯನ್ನು ಮಾಡತಕ್ಕಂತಹ ಘನ ವಿದ್ವಾಂಸರು, ತಲಸ್ಪರ್ಶಿ ಪಾಂಡಿತ್ಯವನ್ನು ಹೊಂದಿದ ಮಹನೀಯರು ಆ ಪಾಂಡುರಂಗಿ ಜಯಾಚಾರ್ಯರು ಮತ್ತು ಪಾಂಡುರಂಗಿ ಕೃಷ್ಣಾಚಾರ್ಯರು. ಪಾಂಡುರಂಗಿ ಜಯಾಚಾರ್ಯರೇ ಸತ್ಯಧ್ಯಾನರ ಉತ್ತರಾಧಿಕಾರಿಗಳಾಗಿ, ಸತ್ಯಧ್ಯಾನರ ಅಕ್ಕನ ಮಕ್ಕಳಾಗಿ, ಸತ್ಯಧ್ಯಾನರ ಅಳಿಯಂದಿರಾಗಿ ಪೂರ್ವಾಶ್ರಮದಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿದ ಮಹನೀಯರು ಅದು ಸತ್ಯಪ್ರಜ್ಞತೀರ್ಥ ಶ್ರೀಪಾದಂಗಳವರು. ಆ ಸತ್ಯಪ್ರಜ್ಞತೀರ್ಥ ಶ್ರೀಪಾದಂಗಳವರ ಉತ್ತರಾಧಿಕಾರಿಗಳೇ ಇಂದಿನ ಕಥಾನಾಯಕರು ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು. ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರ ಬಗ್ಗೆ ಅಷ್ಟು ವಿಶೇಷವಾಗಿ ಹೆಚ್ಚಿನ ಮಾಹಿತಿ ನಮಗೆ ಸಿಗೋದಿಲ್ಲ. ಆದರೆ ಅತ್ಯದ್ಭುತವಾದ ಸಾಧನೆ ಮಾಡಿದ ಮಹನೀಯರು, ಅಲ್ಪ ಕಾಲದಲ್ಲಿ ದಿವ್ಯವಾದ ಪಾಂಡಿತ್ಯವನ್ನು, ತಪಸ್ಸನ್ನು, ಸಾಧನೆಯನ್ನು ಹೊಂದಿದ ಮಹನೀಯರು ಅದು ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು. ಪೂರ್ವಾಶ್ರಮದಲ್ಲಿ ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು ಹಾವೇರಿ ಬಳಿ ವರದಾ ತೀರದ ಕುಸುನೂರಿನವರು. ಇವರ ಪೂರ್ವಾಶ್ರಮದ ನಾಮಧೇಯ ಕಟ್ಟಿ ವೆಂಕಣ್ಣಾಚಾರ್ಯರು ಅಂತ ಕರೀತಾ ಇದ್ದಾರೆ. ಇವರು ಪೂರ್ವಾಶ್ರಮದಲ್ಲಿ ಆ ಮಹಾನುಭಾವರಾದ ಸತ್ಯಪ್ರಜ್ಞತೀರ್ಥ ಶ್ರೀಪಾದಂಗಳವರ ತಂಗಿಯ ಮಕ್ಕಳು. ಅಂದರೆ ಸತ್ಯಪ್ರಜ್ಞತೀರ್ಥ ಶ್ರೀಪಾದಂಗಳವರಿಗೆ ಪೂರ್ವಾಶ್ರಮದಲ್ಲಿ ತಂಗಿಯ ಮಕ್ಕಳು. ಆ ಸತ್ಯಪ್ರಜ್ಞತೀರ್ಥ ಶ್ರೀಪಾದಂಗಳವರಲ್ಲಿ ವಿಶೇಷವಾಗಿ ನ್ಯಾಯ ವೇದಾಂತಾದಿ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಘನ ವಿದ್ವಾಂಸರು ಈ ಕಟ್ಟಿ ವೆಂಕಣ್ಣಾಚಾರ್ಯರು. ಪಂಢರಪುರದಲ್ಲಿ ವಿಶೇಷವಾದ ಸುಧಾಮಂಗಳವನ್ನು ನೆರವೇರಿಸಿಕೊಂಡಿರತಕ್ಕಂತಹ ಸಾತ್ವಿಕ ಸದಾಚಾರಿ ಸಜ್ಜನ ವಿದ್ವಾಂಸರು ಕಟ್ಟಿ ವೆಂಕಣ್ಣಾಚಾರ್ಯರು. ಎಲ್ಲ ವಿದ್ವಾಂಸರು, ಎಲ್ಲ ಜಿಜ್ಞಾಸುಗಳು ಕೂಡ ವಿಶೇಷವಾಗಿ ಕಟ್ಟಿ ವೆಂಕಣ್ಣಾಚಾರ್ಯರ ಈ ಸಾತ್ವಿಕ ಪ್ರವೃತ್ತಿಯನ್ನು ನೋಡಿ ಆ ಎಲ್ಲ ವಿದ್ವಾಂಸರು ಕೂಡ ಇವರಿಗೆ ವಿಶೇಷವಾದ ಆದರ ಗೌರವವನ್ನು ನೀಡ್ತಾ ಇದ್ದಾರೆ. ಆ ಎಲ್ಲ ಪಂಡಿತರಿಂದ ಮನ್ನಣೆಯನ್ನು ಪಡೆದ ಮಹಾನುಭಾವರು ಕಟ್ಟಿ ವೆಂಕಣ್ಣಾಚಾರ್ಯರು ಅಂತ ನಾವು ಚಿಂತನೆ ಮಾಡಬೇಕು. ನೋಡಿ, ಕೃಷ್ಣಾ ತೀರದ ಆತ್ಕೂರು ಗ್ರಾಮ ಸತ್ಯಕಾಮರು, ಸತ್ಯೇಷ್ಟರು, ಸತ್ಯಧೀರರು, ಸತ್ಯಪ್ರಜ್ಞರು ಹೀಗೆ 4 ಮಹನೀಯರಿಂದ ಅಧಿಷ್ಠಿತವಾದ ದಿವ್ಯ ಪವಿತ್ರವಾದ ಕೃಷ್ಣಾ ತೀರ, ಪರಮ ಪಾವನ ಭೂಮಿ ಅದು ಆತ್ಕೂರು ಕ್ಷೇತ್ರ. ಆತ್ಕೂರಿನಲ್ಲಿ ಸತ್ಯಪ್ರಜ್ಞತೀರ್ಥ ಶ್ರೀಪಾದಂಗಳವರು ರಾಮದೇವರ ಗುರುಗಳ ಸೂಚನೆಯಂತೆ ಈ ಕಟ್ಟಿ ವೆಂಕಣ್ಣಾಚಾರ್ಯರಿಗೆ ತುರ್ಯಾಶ್ರಮವನ್ನು, ಸನ್ಯಾಸಾಶ್ರಮವನ್ನು ನೀಡಿ ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ಸತ್ಯನಾಮಕ ಪರಮಾತ್ಮನನ್ನು ನಿಜವಾಗಿ ತಿಳಿದ ಮಹಾನುಭಾವರು, ಸತ್ಯನಾಮಕವಾದ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲೇನೇ ನಿಷ್ಣಾತರಾದ ಮಹನೀಯರು ಅದು ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು. ಸಾರ್ಥಕವಾದ ನಾಮಧೇಯರು ಅಂತ ನಾವು ತಿಳಿಯಬಹುದು. ಈ ಕಟ್ಟಿ ವೆಂಕಣ್ಣಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಸತ್ಯಾಭಿಜ್ಞರು ಅಂತ ನಾಮಕರಣ ಮಾಡಿ ಸತ್ಯಪ್ರಜ್ಞತೀರ್ಥ ಶ್ರೀಪಾದಂಗಳವರು ಆ ಕೃಷ್ಣಾ ತೀರದ ಆತ್ಕೂರು ಗ್ರಾಮದಲ್ಲೇನೆ ಅವರು ಬೃಂದಾವನ ಪ್ರವೇಶ ಮಾಡುತ್ತಾರೆ. ಮುಂದೆ ಇವರು 2 ವರ್ಷಗಳು 9 ತಿಂಗಳ ಕಾಲ ಈ ಒಂದು ಹಂಸನಾಮಕ ಪರಮಾತ್ಮನ ಈ ವೇದಾಂತ ಸಾಮ್ರಾಜ್ಯದಲ್ಲಿ ವಿಶೇಷವಾಗಿ ಆಡಳಿತವನ್ನು ನಡೆಸ್ತಾರೆ. ನೋಡಿ, ಆಗಿನ ಕಾಲಕ್ಕೆ ತಿರುಪತಿ, ರಾಮೇಶ್ವರ, ತೋತಾದ್ರಿ ಹೀಗೆ ಪ್ರಧಾನವಾದ ತೀರ್ಥಕ್ಷೇತ್ರಗಳ ಒಂದು ವಿಶೇಷವಾದ ಯಾತ್ರೆಯನ್ನು ಮಾಡಿ ಮಧ್ವ ಸಿದ್ಧಾಂತವನ್ನು ಪ್ರಸಾರ ಮಾಡಿದ ಮಹನೀಯರು ಅದು ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು. ವೆಂಕಟೇಶಾದ್ರಿ ಆರಭ್ಯ ಸೇತುಂ ತೋತಾದ್ರಿ ಪೂರ್ವಕಾನ್, ತಿರುಪತಿಯನ್ನು ಹಿಡಿದು ತೋತಾದ್ರಿಯೇ ಮೊದಲಾದವುಗಳ ತೀರ್ಥಯಾತ್ರೆಯನ್ನು ಮಾಡುತ್ತಾ ವೆಂಕಟೇಶಾದ್ರಿ ಆರಭ್ಯ ಸೇತುಂ ತೋತಾದ್ರಿ ಪೂರ್ವಕಾನ್ ಗತ್ವಾ ದಿಗ್ವಿಜಯೀ ಪಾತು. ಆ ಎಲ್ಲ ಪವಿತ್ರವಾದ ತೀರ್ಥಗಳಲ್ಲಿ ಯಾತ್ರೆ ಮಾಡ್ತಾ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾ ದಿಗ್ವಿಜಯಶಾಲಿಗಳಾದ ಮಹನೀಯರು ಅದು ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು ಅಂತ ನಾವು ತಿಳಿಯಬೇಕು. ತಿರುಪತಿಗೆ ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು ಆಗಮಿಸಿದಾಗ ಆನೆ ಮೇಲೆ ವೈಭವದ ಮೆರವಣಿಗೆಯನ್ನು ಮಾಡಿದ್ದಾರಂಥ ಆ ಸಂದರ್ಭದಲ್ಲಿ ಅಭೂತಪೂರ್ವವಾಗಿರತಕ್ಕಂಥ ಸ್ಮರಣೀಯವಾಗಿರತಕ್ಕಂಥ ಒಂದು ದೊಡ್ಡ ಉತ್ಸವ ತಿರುಪತಿಗೆ ಇವರು ಆಗಮಿಸಿದಾಗ ನಡೆದಿರತಕ್ಕಂಥದ್ದು. ತಿರುಪತಿಯ ಪಕ್ಕದಲ್ಲಿರತಕ್ಕಂತಹ ತಿರುಚಾನೂರು ಸೂರ್ಯನ ಸನ್ನಿಧಾನ, ಪದ್ಮಾವತಿಯರ ಸನ್ನಿಧಾನ. ಆ ತಿರುಚಾನೂರಿನಲ್ಲಿ ಮಧ್ವ ಸಿದ್ಧಾಂತ ಅಭಿವೃದ್ಧಿ ಕಾರಣಿ ಸಭೆಯನ್ನು ಮಾಡಿ ತ್ರಿಮತಸ್ಥ ವಿದ್ವಾಂಸರನ್ನು ಕರೆಸಿ ವಿಶೇಷವಾದ ವಾಕ್ಯಾರ್ಥ ಸಭೆಯನ್ನು ಏರ್ಪಡಿಸಿ ತಾವೇ ಆ ಎಲ್ಲ ತ್ರಿಮತಸ್ಥ ವಿದ್ವಾಂಸರ ಜೊತೆಗೆ ವಿಶೇಷವಾದ ವಾಕ್ಯಾರ್ಥವನ್ನು ಮಾಡ್ತಾ ಇದ್ದಾರೆ ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು.
ಕೇವಲ 28 ವರ್ಷದ ತಾರುಣ್ಯ ಆವಾಗ ಸತ್ಯಾಭಿದ್ಯುತಿತ್ತ ಶ್ರೀಪಾದಂಗಳವರಿಗೆ. ಅತ್ಯದ್ಭುತವಾದ ದಿವ್ಯ ತೇಜಸ್ಸಿನ ಒಂದು ಪರಮ ಪಾವನ ಮೂರ್ತಿ ಅದು ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರ ಪವಿತ್ರವಾದ ಶರೀರ. ಆ 28ರ ತಾರುಣ್ಯದಲ್ಲಿ ಆ ಎಲ್ಲ ಘನ ವಿದ್ವಾಂಸರ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿ ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಸಮರ್ಥನೆ ಮಾಡಿದ ಮಹನೀಯರು ಅದು ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರು. ಅವರ ವೈರಾಗ್ಯ, ಅವರ ಔದಾರ್ಯ, ಹರಿಭಕ್ತಿ, ಪಾಂಡಿತ್ಯ, ಸಿದ್ಧಾಂತ ನಿಷ್ಠೆ, ಅವರ ಅದ್ಭುತವಾಗಿರತಕ್ಕಂಥ ಪ್ರತಿಭೆ, ಆ ಪ್ರತಿಭಾಶಕ್ತಿ ಎಲ್ಲವೂ ಕೂಡ ಸ್ವಾಭಾವಿಕವಾಗಿ ಇವರ ಮೈಯಲ್ಲಿ ಸೇರಿಕೊಂಡದ್ದು ಆ ಭಗವಂತನ ಅನುಗ್ರಹದಿಂದ ಅಂತ ನಾವು ತಿಳಿಯಬೇಕು. ರಾಮೇಶ್ವರ ಯಾತ್ರೆಗೆ ಹೋದಾಗ ಒಂದು ಪ್ರಸಂಗ ನಡೆಯುತ್ತದೆ. ಸಮುದ್ರದ ಒಂದು ಒತ್ತು ಪ್ರದೇಶ ದಾಟಿ, ಬ್ಯಾಕ್ ವಾಟರ್ ಅಂತ ಏನು ಕರೀತೇವಲ್ಲ, ಸಮುದ್ರದ ಒಂದು ಒತ್ತು ಪ್ರದೇಶವನ್ನು ದಾಟಿ ಆ ಕಡೆ ದಡವನ್ನು ಸೇರಬೇಕು. ಆ ಸಮುದ್ರದ ಒತ್ತು ಪ್ರದೇಶವನ್ನು ದಾಟಬೇಕಾದರೆ ನಾವಿನಲ್ಲಿ ಬುಟ್ಟಿಯಲ್ಲಿ ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರು ಪರಿವಾರ ಸಮೇತರಾಗಿ ಹೋಗ್ತಾ ಇದ್ದಾರೆ. ಹಂಸನಾಮಕ ಪರಮಾತ್ಮನ ಈ ಮೂಲ ಮಹಾ ಸಂಸ್ಥಾನದ ಮೂಲ ಪೀಠ ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರ ಜೊತೆಗಿದೆ. ಮಹಾಸಂಸ್ಥಾನ ಬ್ರಹ್ಮಕರಾರ್ಚಿತವಾದ ಚತುರ್ಯುಗ ಮೂರ್ತಿ ಮೂಲರಾಮಚಂದ್ರ ದೇವರ ಮಹಾಸಂಸ್ಥಾನದ ಪೆಟ್ಟಿಗೆ, ಸಂಸ್ಥಾನದ ಬೆಲೆ ಬಾಳುವ ವಸ್ತುಗಳು, ಪರಿವಾರ ಎಲ್ಲರೂ ಇದ್ದಾರೆ. ಆ ರಾಮೇಶ್ವರದ ಒಂದು ಸಮುದ್ರವನ್ನು ದಾಟ್ತಾ ಇದ್ದಾರೆ. ಪ್ರವಾಹದ ಮಧ್ಯದಲ್ಲಿ ನಾವು ಬಂದಾಗ ಒಮ್ಮೆಲೆಗೆ ಭಾರೀ ಬಿರುಗಾಳಿ ಬಂದಿದೆ ಅಂತೆ. ಎಲ್ಲಿ ನೋಡಿದರಲ್ಲಿ ಬಿರುಗಾಳಿ. ಇವರು ಕುಳಿತುಕೊಂಡ ನಾವು ಆ ಒಂದು ಬುಟ್ಟಿನೇ ಹೊಯ್ದಾಡೋದಕ್ಕೆ ಆರಂಭವಾಯಿತು. ಅಳ್ಳಾಡ್ತಾ ಇದೆ. ಇನ್ನೇನು ಕೂತವರೆಲ್ಲ ಸಮುದ್ರ ಪಾಲಾಗುತ್ತೇವೆ. ಹಂಸನಾಮಕ ಪರಮಾತ್ಮನ ಮೂಲ ಮಹಾ ಸಂಸ್ಥಾನವೇ ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ. ಭಾರೀ ಒಂದು ಅಪಾಯಕರವಾಗಿರತಕ್ಕಂಥ ಸನ್ನಿವೇಶ. ಆ ಯುಗಗಳಿಂದಲೂ ಬಂದಿರತಕ್ಕಂಥ ಮಹಾಸಂಸ್ಥಾನ ಇವತ್ತು ನಾವಿನಲ್ಲಿದೆ. ನಾವು ಸಮೇತ ನಾವೆಲ್ಲರೂ ಮುಳುಗಿ ಹೋಗುತ್ತೇವೆ. ಆ ತೆರೆಗಳ ಏರಿಳಿತ ಬರ್ತಾ ಇದೆ. ಅಲೆಗಳು ಜೋರಾಗಿರ್ತಕ್ಕಂಥ ಏರಿಳಿತ ಹೆಚ್ಚಾಗ್ತಾ ಇದೆ. ಇನ್ನೇನು ನೌಕೆ ಮುಳುಗುವ ಒಂದು ಪರಿಸ್ಥಿತಿ. ಇಡೀ ಸಂಸ್ಥಾನವೇ ಸಮುದ್ರ ಪಾಲಾಗುತ್ತದೆ. ಎಲ್ಲರೂ ಗಾಬರಿಯಾಗಿದ್ದಾರೆ, ಹಾಹಾಕಾರ ಮಾಡ್ತಾ ಇದ್ದಾರೆ. ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರು ಮಾತ್ರ ಯಾವುದೇ ಮನೋವಿಕಾರಕ್ಕೆ ಒಳಗಾಗದೇನೆ ಕಣ್ಣು ಮುಚ್ಚಿ ಶ್ರದ್ಧಾಭಕ್ತಿಯಿಂದ ಅತ್ಯಂತ ನಿಷ್ಠೆಯಿಂದ ಮೂಲರಾಮಚಂದ್ರ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಗಜಪತಿ ಸಂಸ್ಥಾನದಿಂದ, ಒರಿಸ್ಸಾ ಪ್ರಾಂತದಿಂದ ಆಚಾರ್ಯರ ಸಾಕ್ಷಾತ್ ಶಿಷ್ಯರು, ಮಹಾನುಭಾವರು ನರಹರಿತೀರ್ಥ ಶ್ರೀಪಾದಂಗಳವರು ನಿಮಗೆ ತಂದು ಒಪ್ಪಿಸಿದ ಮಹಾಸಂಸ್ಥಾನ ಇದು. ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತವಾಗಿರತಕ್ಕಂಥ ಮೂಲರಾಮಚಂದ್ರ ದೇವರು, ಮೂಲ ಸೀತಾದೇವಿಯರು, ಆಚಾರ್ಯರೇ ಪೂಜೆ ಮಾಡಿರತಕ್ಕಂಥ ದಿಗ್ವಿಜಯ ರಾಮಚಂದ್ರ ದೇವರು, ವಂಶರಾಮಚಂದ್ರ ದೇವರು, ಪ್ರಸನ್ನ ವಿಠ್ಠಲ ದೇವರು, 5 ವ್ಯಾಸಮುಷ್ಟಿಗಳು, ಒಟ್ಟು 28 ದಿವ್ಯವಾಗಿರತಕ್ಕಂಥ ಸಂಸ್ಥಾನದ ಮಹಾಪ್ರತಿಮೆ. ಈ ಮಹಾಸಂಸ್ಥಾನ ಇಲ್ಲಿದೆ. ಇವತ್ತು ಮುಳುಗಿ ಹೋಗುತ್ತದೆ. ರಾಮಚಂದ್ರ, ನೀನೇ ರಕ್ಷಣೆ ಮಾಡು. ಪಾಹಿಮಾಂ ಪಾಹಿಮಾಂ. ಶ್ರದ್ಧಾ ಭಕ್ತಿಯಿಂದ ರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿದರೆ ಈ ಪರಂಪರೆ ಆಚಂದ್ರಾರ್ಕವಾಗಿ ಉಳಿಯಬೇಕು, ಅನಂತ ಕಾಲದವರೆಗೂ ಮುಂದುವರಿಯಬೇಕು. ನಿನ್ನ ರಕ್ಷಣೆಯೇ ಮುಖ್ಯ ರಕ್ಷತಿ ಇತ್ಯೇವ ವಿಶ್ವಾಸ. ಆ ದೃಢವಾದ ವಿಶ್ವಾಸದಿಂದ ಕಣ್ಣು ಮುಚ್ಚಿ ಅತ್ಯಂತ ನಿಷ್ಠಾಭಕ್ತಿಯಿಂದ ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರು ಆ ಮೂಲರಾಮಚಂದ್ರ ದೇವರಿಗೆ ಪ್ರಾರ್ಥನೆ ಮಾಡಿದರೆ ಇವರ ಪ್ರಾಮಾಣಿಕವಾದ ನಿಷ್ಕಲ್ಮಶವಾದ ಈ ಹೃದಯದ ಪ್ರಾರ್ಥನೆ, ಇವರ ನಿರ್ಮಲವಾಗಿರತಕ್ಕಂತಹ ಭಕ್ತಿಗೆ, ಪ್ರಾರ್ಥನೆಗೆ ಮೆಚ್ಚಿ ರಾಮಚಂದ್ರ ದೇವರು ಪರಮಾನುಗ್ರಹ ಮಾಡುತ್ತಾ 10-15 ನಿಮಿಷದಲ್ಲಿ ಜೋರಾಗಿ ಬಂದಿರತಕ್ಕಂತಹ ಬಿರುಗಾಳಿಯ ವಾತಾವರಣ, ಆ ಘೋರವಾಗಿರತಕ್ಕಂತಹ ಪರಿಸ್ಥಿತಿ 10-15 ನಿಮಿಷದಲ್ಲಿ ಶಾಂತವಾಗಿದೆ ಅಂತ. ಭಕ್ತಿಯಿಂದ ಇವರು ರಾಮದೇವರನ್ನು ಪ್ರಾರ್ಥನೆ ಮಾಡಿದರೆ ಆ ನೌಕೆಯಲ್ಲಿ ಕುಳಿತ ಎಲ್ಲ ಭಕ್ತರು, ಆ ಸ್ವಾಮಿಗಳ ಸಮೇತ ಇಡೀ ಮಹಾಸಂಸ್ಥಾನ ಸಮುದ್ರ ಪಾಲಾಗುವ ಆ ಘೋರ ಸನ್ನಿವೇಶ 10-15 ನಿಮಿಷದಲ್ಲಿ ಪೂರ್ಣವಾಗಿ ಬಿರುಗಾಳಿ ಬಯಲಾಗಿ ಸುರಕ್ಷಿತವಾಗಿ ಎಲ್ಲರೂ ಕೂಡ ಆ ದಂಡೆಯನ್ನು ಸೇರಿದ್ದಾರೆ. ಈ ಸನ್ನಿವೇಶವನ್ನು ನಾವು ಚಿಂತನೆ ಮಾಡಬೇಕು. ಮಹಾಸಂಸ್ಥಾನವನ್ನು ಆಪತ್ತಿನಿಂದ
ತಮ್ಮ ನಿಷ್ಠಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಉಳಿಸಿದ ಮಹನೀಯರು ಇವತ್ತು ಸತ್ಯಾಭಿಜ್ಞ ಚಿತ್ತ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡಿದರೆ ಮೈರೋಮಾಂಚನ ಆಗುತ್ತದೆ. ನೋಡಿ, ಒರಿಸ್ಸಾ ಪ್ರಾಂತ ಗಜಪತಿ ಸಂಸ್ಥಾನದಿಂದ ಮೂಲರಾಮಚಂದ್ರ ದೇವರನ್ನು, ಮೂಲ ಸೀತಾದೇವಿಯರನ್ನು ತಂದು ಕೊಟ್ಟ ನರಹರಿ ತೀರ್ಥರನ್ನು ನಾವು ಪ್ರತಿನಿತ್ಯ ಭಕ್ತಿಯಿಂದ ಸ್ಮರಣೆ ಮಾಡಬೇಕು. ಮೂಲರಾಮದೇವರನ್ನು ತಂದು ಕೊಟ್ಟವರು ನರಹರಿ ತೀರ್ಥರಾದರೆ ಇವತ್ತು ಆ ಹಂಸನಾಮಕ ಪರಮಾತ್ಮನ ಮೂಲ ಮಹಾಪೀಠ ಉತ್ತರಾದಿ ಮಠದಲ್ಲಿ ಆ ಮೂಲ ರಾಮಚಂದ್ರ ದೇವರು, ಮೂಲ ಸೀತಾದೇವಿಯರ ಒಂದು ದಿವ್ಯವಾದ ದರ್ಶನ ನಾವು ಮಾಡುತ್ತೇವೆ ಅಂದರೆ ಆ ಮೂಲ ರಾಮಚಂದ್ರ ದೇವರ ಮಹಾ ಸಂಸ್ಥಾನವನ್ನು ಉಳಿಸಿಕೊಟ್ಟವರು ಇಂದಿನ ಆರಾಧ್ಯರು, ಅದು ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡಬೇಕು. ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರನ್ನು ಪ್ರತಿಕ್ಷಣ ನಾವು ಸ್ಮರಣೆ ಮಾಡಬೇಕು. ಇವತ್ತು ನಾವು ಮೂಲ ರಾಮದೇವರ, ಮೂಲ ಸೀತಾದೇವಿಯರ ದರ್ಶನ ಮಾಡುತ್ತೇವೆ ಅಂದರೆ ಅದಕ್ಕೆ ಕಾರಣ ಆ ಮಹಾ ಸಂಸ್ಥಾನವನ್ನು ಉಳಿಸಿಕೊಟ್ಟ ಮಹನೀಯರು, ದಿವ್ಯ ತಪಸ್ವಿಗಳು, ಭೂಮಾ ಪುರುಷರು, ಅದು ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡಬೇಕು. ಆ ಒಂದು ಮಧ್ಯ ತಾರುಣ್ಯದ ವಯಸ್ಸಿನಲ್ಲಿ ಅದ್ಭುತವಾಗಿರತಕ್ಕಂಥ ಪಾಂಡಿತ್ಯ, ಅವರ ತಪಸ್ಸು ಅಪಾರವಾಗಿರತಕ್ಕಂಥದ್ದು. ಪ್ರತಿನಿತ್ಯವೂ ಸತ್ಯಾಭಿಜ್ಞನ ಸ್ಮರಣೆಯನ್ನು ನಾವು ಮಾಡಬೇಕು ಅಂತ ತಿಳಿಯಬೇಕು. ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರ ಆ ತಮಿಳುನಾಡಿನ ಸಂಚಾರದಲ್ಲಿದ್ದಾಗ ಕುಂಭಕೋಣ ಪರಮ ಪವಿತ್ರವಾದ ಪುಣ್ಯಕ್ಷೇತ್ರ, ಕುಂಭೇಶ್ವರನ ಸನ್ನಿಧಾನ ಇದೆ, ಚಕ್ರಪಾಣಿಯ ಸನ್ನಿಧಾನವೂ ಅಲ್ಲಿದೆ. ಕುಂಭಕೋಣ ಪ್ರಾಂತಕ್ಕೆ ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರು ಹೋದಾಗ ಕುಂಭಕೋಣದ ಬಗ್ಗೆ, ಆ ಕುಂಭಕೋಣ ಮಹಾತ್ಮೆಯಲ್ಲಿ ತಿಳಿಸಿಕೊಡ್ತಾರೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಬೇರೆ ಕಡೆ ಮಾಡಿದ ನಮ್ಮ ಪಾಪಗಳು ಪುಣ್ಯಕ್ಷೇತ್ರದಲ್ಲಿ ಪರಿಹಾರವಾಗುತ್ತವೆ, ಕಳೆದುಕೊಳ್ಳಬೇಕು. ತೀರ್ಥಸ್ನಾನ, ಜಪತಪ ಅನುಷ್ಠಾನ ಪಾರಾಯಣಗಳಿಂದ. ಪುಣ್ಯಕ್ಷೇತ್ರದಲ್ಲೇ ಮತ್ತೆ ಪಾಪ ಮಾಡಿದರೆ ಏನು ಮಾಡಬೇಕ್ರಿ ಅಂದರೆ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕುಂಭಕೋಣೇ ವಿನಶ್ಯತಿ ಅಂತ ಮಾತು ಹೇಳ್ತಾರೆ. ಪುಣ್ಯಕ್ಷೇತ್ರದಲ್ಲಿಯೂ ಬಂದು ಪಾಪ ಮಾಡಿದ್ದರೆ ಆ ಪಾಪ ಪರಿಹಾರ ಕುಂಭಕೋಣ ಕ್ಷೇತ್ರದಲ್ಲಿ ಆಗುತ್ತದೆ ಅಂತ ಹೇಳ್ತಾರೆ. ಕೆಲವು ಮಹಾನುಭಾವರು ಅಂದರು, ಆಚಾರ್ಯರೇ ನಾವು ಕುಂಭಕೋಣಕ್ಕೆ ಹೋದಾಗೂ ಪಾಪ ಮಾಡ್ತೇವೆ, ಏನು ಮಾಡೋದು ಅಂದರು. ಕುಂಭಕೋಣಕ್ಕೆ ಹೋದಾಗೂ ಪಾಪ ಮಾಡಿದರೆ ಕುಂಭಕೋಣದಲ್ಲಿಯೂ ಮಾಡಿದ ಪಾಪದ ಪರಿಹಾರ ಎಲ್ಲಿ? ಕುಂಭಕೋಣೇ ಕೃತಂ ಪಾಪಂ ಕುಂಭಕೋಣೇ ವಿನಶ್ಯತಿ. ಕುಂಭಕೋಣದಲ್ಲಿ ಏನಾದರೂ ಅಕಸ್ಮಾತ್ ಪಾಪ ಘಟಿಸಿದರೆ ಅದು ಮತ್ತೆ ಕುಂಭಕೋಣದಲ್ಲೇ ಪರಿಹಾರ ಆಗುತ್ತದೆ, ಬೇರೆ ಊರಿಗೆ ಹೋಗುವ ಅಗತ್ಯ ಇಲ್ಲ ಅಂತ. ಅಷ್ಟು ಕುಂಭಕೋಣದ ವಿಶೇಷವಾದ ಮಹಾತ್ಮೆ ಇದೆ. ಅಂತಹ ಕುಂಭಕೋಣ ಕ್ಷೇತ್ರಕ್ಕೆ ಶ್ರೀಮಠದ ಪರಿವಾರ ಸಮೇತ ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರು ಹೋದಾಗ ಅಲ್ಲಿ ಒಬ್ಬ ಸದ್ಗೃಹಸ್ಥರ ಮನೆಯವರಿಗೆ ಒಂದು ಪಿಶಾಚ ಬಾಧೆ. ಪಿಶಾಚಿಯ ಬಾಧೆ ಬಾಳಾದಾಗ ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರನ್ನು ಭಕ್ತಿಯಿಂದ ಆ ಸದ್ಗೃಹಸ್ಥರು, ಕುಟುಂಬದವರು ಪ್ರಾರ್ಥನೆ ಮಾಡಿದಾಗ ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರು ಮೂಲ ರಾಮಚಂದ್ರ ದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತೀರ್ಥಗಂಧವನ್ನು ಅಭಿಮಂತ್ರಣ ಮಾಡಿ ಕೊಟ್ಟರೆ ಕೆಲವೇ ದಿನಗಳಲ್ಲಿ ಆ ಸದ್ಗೃಹಸ್ಥರ ಮನೆಯವರಿಗೆ, ಹೆಂಡತಿಗೆ ಹಿಡಿದ ಪಿಶಾಚ ಬಾಧೆ ಪೂರ್ಣವಾಗಿ ಪರಿಹಾರ ಆಗಿದೆ. ಕೆಲವೇ ದಿನಗಳಲ್ಲಿ ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರ ತಪಸ್ಸಿನ ಪ್ರಭಾವ, ಅನುಗ್ರಹದ ದಿವ್ಯ ಸಾಮರ್ಥ್ಯವನ್ನು ಇಲ್ಲಿ ನಾವು ಚಿಂತನೆ ಮಾಡಬೇಕು. ಕೆಲವೇ ದಿನಗಳಲ್ಲಿ ಪರಿಹಾರವಾಗಿದೆ, ಪೂರ್ಣವಾಗಿ ಆ ಪಿಶಾಚ ಬಾಧೆ ಪರಿಹಾರವಾಗಿದೆ. ಆ ಕುಟುಂಬದವರು ಇನ್ನೂ ಇದ್ದಾರೆ, ಅವಶ್ಯವಾಗಿ ನಾವು ಭೇಟಿ ಮಾಡಿ ಕೇಳಬಹುದು. ಅಂತಹ ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರ ಅನುಗ್ರಹವಾದರೆ ಸಕಲ ಆಪತ್ತುಗಳ ಪರಿಹಾರ ಅಂತಾರೆ. ಶಾಪಾನುಗ್ರಹ ಸಮರ್ಥರು ಆ ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರು. ನಾನು ಹೇಳಿದೆ, ಕೆಲವೇ ವರ್ಷಗಳಲ್ಲೇನೆ, ಸಣ್ಣ ವಯಸ್ಸಿನಲ್ಲೇ ಏನೋ ಒಂದು ಅನಾರೋಗ್ಯಕ್ಕೆ ಒಳಗಾಗಿ ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರು ರಾಣೇಬೆನ್ನೂರಿನಲ್ಲೇ ಇದ್ದಾರೆ. ರಾಣೇಬೆನ್ನೂರಿನಲ್ಲಿದ್ದಾಗ ನಾನು ಹೇಳಿದೆ, 2 ವರ್ಷ 9 ತಿಂಗಳ ಕಾಲ ಮಾತ್ರ ಅವರು ಈ ಉತ್ತರಾದಿ ಮಠದ ಮಹಾ ಸಂಸ್ಥಾನದಲ್ಲಿದ್ದವರು. ಯಾರು ನಮ್ಮ ಮುಂದಿನ ಉತ್ತರಾಧಿಕಾರಿಗಳು ಅಂತ ಚಿಂತನೆ ಮಾಡಿ ನೋಡಿದಾಗ ಯಾರು ಆಗಿನ ಕಾಲಕ್ಕೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಸಿದ್ಧರಾಗಿರತಕ್ಕಂಥ, ಸತ್ಯಧ್ಯಾನರ ಗರಡಿಯಲ್ಲಿ ಪಳಗಿರತಕ್ಕಂಥ ಘನ ವಿದ್ವಾಂಸರಿದ್ದಾರೆ. ಮಳಗಿ ವೇದವ್ಯಾಸಾಚಾರ್ಯರು, ವರಖೇಡಿ ನರಸಿಂಹಾಚಾರ್ಯರು,
ಮಾಹುಲಿ ಗೋಪಾಲಾಚಾರ್ಯರು, ಅನೇಕ ಜನ ಮಹನೀಯರಿದ್ದಾರೆ. ಗಂಗೂರು ಗೋಪಾಲಾಚಾರ್ಯರು ಅಂತ ಸತ್ಯಾಭಿಜ್ಞತಿತ್ತು ಶ್ರೀಪಾದಂಗಳವರ ಕಾಲಕ್ಕೆ ಶ್ರೀಮಠದಲ್ಲಿ ಅವರು ದಿವಾನರಾಗಿ ಅಂದರೆ ಕಾರ್ಯವನ್ನು ಮಾಡತಕ್ಕಂಥವರು ಇದ್ದರು. ಅನೇಕ ಜನ, 10 ಜನ, ಪಾಂಡುರಂಗಿ, ಗಲಗಲಿ, ಉಮರ್ಜಿ, ಹೀಗೆ 10 ಮನೆತನದ ದೊಡ್ಡ ದೊಡ್ಡ ಆಚಾರ್ಯರೆಲ್ಲ ಅವತ್ತು ರಾಣೆಬೆನ್ನೂರಿನಲ್ಲಿ ಉಪಸ್ಥಿತರಿದ್ದಾರೆ. ದೈವಾನುಗ್ರಹದಿಂದ ನಮಗೂ ಈ ಉತ್ತರಾದಿ ಮಠದ ಮಹಾಸಂಸ್ಥಾನ ಒಲಿಯಬಹುದೇನೋ, ಕಾಯ್ತಾ ಇದ್ರೋ ಏನೋ ಕಾತರದಿಂದ. ಆದರೆ ಸತ್ಯಾಭಿಜ್ಞತಿತ್ತ ಶ್ರೀಪಾದಂಗಳವರು ಭಕ್ತಿಯಿಂದ ಮೂಲರಾಮಚಂದ್ರ ದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳಾದ ಸತ್ಯಪ್ರಜ್ಞರು, ಸತ್ಯಧ್ಯಾನರನ್ನು ಪರಮಭಕ್ತಿಯಿಂದ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿದಾಗ ಆ ಹರಿವಾಯು ಗುರುಗಳ ಸೂಚನೆಯಂತೆ, ರಾಮದೇವರ ಸೂಚನೆ, ಗುರುಗಳ ಆದೇಶದಂತೆ ನಮ್ಮ ಉತ್ತರಾಧಿಕಾರಿಗಳು ಗುತ್ತಲ ಗುರಾಜಾಚಾರ್ಯರು. ಗುತ್ತಲ ಗುರಾಜಾಚಾರ್ಯರು ಅಂದರೆ 50 ವರ್ಷಗಳ ಕಾಲ ಈ ಪೀಠವನ್ನಾಳಿದ ಮಹನೀಯರು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು ರಾಣೆಬೆನ್ನೂರಿನಲ್ಲಿದ್ದಾರೆ. ಗುತ್ತಲ ಗುರಾಜಾಚಾರ್ಯರು ಮೈಸೂರಿನಲ್ಲಿದ್ದಾರೆ. ಅವರನ್ನು ಕರೆಸಬೇಕು ಅಂತ ಹೇಳಿದರು ದಿವಾನರಿಗೆ, ಅಲ್ಲಿಯ ಅಧಿಕಾರಿಗಳಿಗೆ. ಅವರನ್ನು ಕರೆಸಬೇಕು. ಗುರುಗಳು ಕರೆದಿದ್ದಾರೆ, ಗುರುಗಳ ಆದೇಶ, ಓಡೋಡಿ ಬಂದಿದ್ದಾರೆ. ಸಾತ್ವಿಕ ಸಜ್ಜನ ಪ್ರಾಮಾಣಿಕ ಘನ ವಿದ್ವಾಂಸರು, 28-29 ತಾರುಣ್ಯದ ಗುತ್ತಲ ಗುರಾಜಾಚಾರ್ಯರು. ಗುತ್ತಲ ಗುರಾಜಾಚಾರ್ಯರು ಗುರುಗಳ ಆದೇಶಕ್ಕನುಗುಣವಾಗಿ ರಾಣೆಬೆನ್ನೂರಿಗೆ ಬಂದಿದ್ದಾರೆ. ಗುತ್ತಲ ಗುರಾಜಾಚಾರ್ಯರಿಗೆ ಫಲಮಂತ್ರಾಕ್ಷತೆಯನ್ನು ಕೊಡಬೇಕು ನಮ್ಮ ಉತ್ತರಾಧಿಕಾರಿಗಳು ಅಂತ ಅವರನ್ನು ಕರೆಸಬೇಕು. ಕೆಲವರಂದರು ಏನಿಲ್ಲ, ಅವ್ರಿಗೆ ಯಾವುದೋ ಒಂದು ಉಪಾಧಿ ಇದೆ, ಅಂದರೆ ಒಂದು ಅಶೌಚ ಇದೆ ಅಂತ. ನಾಳೆ ಅವರಿಗೆ ನೀರಾಗುತ್ತದೆ, ಸರಿ, ನಾಳೆ ಅವರು ಶುದ್ಧಿ ಸ್ನಾನವನ್ನು ಮಾಡಿ ಅವರಿಗೆ ಆ ಅಶೌಚ ಕಳೆದ ಮೇಲೆ ನಾಳೆ ಬಂದು ಭೇಟಿಯಾಗಿ ಅವರು ಕಾಯಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಗುತ್ತಲ ಗುರಾಜಾಚಾರ್ಯರು ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧರಾಗಿ ಗುರುಗಳ ದರ್ಶನಕ್ಕೆ ಬಂದರೆ ಕಾಯಿ ಮಂತ್ರಾಕ್ಷತೆಯನ್ನು ಕೊಟ್ಟು, ನೀವು ನಮ್ಮ ಮುಂದಿನ ಉತ್ತರಾಧಿಕಾರಿಗಳು, ಅವರ ತಲೆಯ ಮೇಲೆ ಕೈ ಇಟ್ಟು ಪರಮಾಶೀರ್ವಾದ ಮಾಡಿ ಈ ಉತ್ತರಾದಿ ಮಠದ ಮಹಾಸಂಸ್ಥಾನದಲ್ಲಿ ಅವರನ್ನು ಕೂಡಿಸ್ತಾ ಇದ್ದಾರೆ ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು. ಈ ವಿಚಾರವನ್ನು ನಾವು ಹೇಳೋದಲ್ಲ, ಬೇರೆಯವರು ಹೇಳೋದಲ್ಲ. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅನೇಕ ಬಾರಿ ಸಭೆಗಳಲ್ಲಿ ತಮಗೆ ಆಶ್ರಮ ನೀಡಿದ ಆ ಪ್ರಸಂಗವನ್ನು ನೆನಪು ಮಾಡಿಕೊಳ್ತಾ ಇದ್ದರು. ಸತ್ಯಧ್ಯಾನದ ಗರಡಿಯಲ್ಲಿ ಸಿದ್ಧರಾದ ಅನೇಕ ಜನ ಘನಘನ ವಿದ್ವಾಂಸರು ಇದ್ದರೂ ಕೂಡ ಗುರುಗಳು ಪರಮಾನುಗ್ರಹ ಪುರಸ್ಸರವಾಗಿ ನಮ್ಮ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಫಲಮಂತ್ರಾಕ್ಷತೆಯನ್ನು ಕೊಟ್ಟು, ನೀವು ನಮ್ಮ ಉತ್ತರಾಧಿಕಾರಿಗಳು ಅಂತ ಸತ್ಯಾಭಿಜ್ಞರು ಕರೆದರಲ್ಲ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಸತ್ಯಪ್ರಮೋದರು ಯಾವಾಗಲೂ ಒಂದು ಮಾತು ಹೇಳಬೇಕು, ಯದ್ಗುರು ಸುಪ್ರಸನ್ನ ಸ್ಯಾತ್ ದದ್ಯಾತ್ತಂ ನಾನ್ಯಥಾ ಭವೇತ್. ಗುರುಗಳು ಮನಸ್ಸಿನಿಂದ ಪ್ರಸನ್ನರಾಗಿ ಅನುಗ್ರಹ ಮಾಡಿದರೆ ಮಾತ್ರ ಅವರು ಕೊಡುವ ಫಲ ಸ್ಥಾನಗಳು ದಕ್ಕುತ್ತವೆ, ಹೊರತು ಇಲ್ಲ ಆದರೆ ದಕ್ಕೋದಿಲ್ಲ. 50 ವರ್ಷಗಳ ಕಾಲ ಮೂಲರಾಮಚಂದ್ರ ದೇವರ ಪೂಜೆ ಮಾಡುವ ಸೌಭಾಗ್ಯ ನಾವು ಪಡೆದಿದ್ದೇವೆ ಅಂದರೆ ಅದು ಆಶ್ರಮ ಗುರುಗಳು, ಮಹನೀಯರು, ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರ ಪರಮಾಶೀರ್ವಾದದ ಬಲವೇ ಕಾರಣ. ಪ್ರತಿ ಬಾರಿ ಹೇಳಬೇಕು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅವರು ಕೊಟ್ಟ ಇದು ಭಿಕ್ಷೆ ಅಂತ. ಆಶ್ರಮ ನೀಡಿದ್ದಾರೆ. ಅನೇಕ ಜನಘನ ವಿದ್ವಾಂಸರು, ಇವರೇನು ಸಣ್ಣ ಹುಡುಗರು ಅಂತ ಕೆಲವು ಸಂದರ್ಭದಲ್ಲಿ ಏನೋ ತಾತ್ಸಾರ ಮಾಡಬಹುದು. ಸತ್ಯಧ್ಯಾನರೇ ಬಂದು ಕನಸಿನಲ್ಲಿ ಆಶೀರ್ವಾದ ಮಾಡತಾ, ಅಭಯ ಪ್ರದಾನ ಮಾಡತಾ, ಸುಮಾರು 80 ವರ್ಷಗಳ ಕಾಲ, ಅಂದರೆ 50 ವರ್ಷಗಳ ಕಾಲ ಮೂಲರಾಮಚಂದ್ರ ದೇವರ ಈ ಮಹಾಸಂಸ್ಥಾನವನ್ನು ನಿರ್ವಿಘ್ನವಾಗಿ ನೀವು ಆಳ್ತಾ ಇದ್ದೀರಿ, ಏನು ವಿಚಾರ ಇಲ್ಲ. ಸತ್ಯಾಭಿಜ್ಞರ ಅನುಗ್ರಹ, ಪರಮಗುರುಗಳು, ಸತ್ಯಪ್ರಜ್ಞರು, ಸತ್ಯಧ್ಯಾನರ ಪರಮಾನುಗ್ರಹಕ್ಕೆ ಪಾತ್ರರು ಅದು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಬೇರೆ ಬೇರೆ ಗುರಾಜಾಚಾರ್ಯರಿದ್ದರು. ಗುತ್ತಲ ಗುರಾಜಾಚಾರ್ಯರು ಎಂಬ ಶಬ್ದವನ್ನು ಹೇಳಿ ಅವರನ್ನು ಕರೆಸಿ ಅವರಿಗೆ ಮಂತ್ರಾಕ್ಷತೆ ನೀಡಿ ಅನುಗ್ರಹ ಮಾಡಿ ಈ ಹಂಸನಾಮಕ ಪರಮಾತ್ಮನ ಮೂಲಪೀಠ ಪರಮೇಷ್ಠಿ ಪದವಿ ಶ್ರೀ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮೂಲ ಮಹಾಸಂಸ್ಥಾನವನ್ನು ಗುತ್ತಲ ಗುರಾಜಾಚಾರ್ಯರಿಗೆ ನೀಡಿ ಆಶೀರ್ವಾದ ಮಾಡಿ ಸತ್ಯಪ್ರಮೋದ ತೀರ್ಥರು ನಾಮಕರಣ ಮಾಡಿದ್ದಾರೆ. ಏನು ಆನಂದದಾಯಕವಾದ ಹೆಸರು ಆ ನಾಮಕರಣ. ಸತ್ಯಪ್ರಮೋದರು, ಆ ಹೆಸರು ಕೇಳಿದ್ರೆ ಮೈ ರೋಮಾಂಚನ ಆಗಬೇಕು. 50 ವರ್ಷಗಳ ಕಾಲ ಒಂದು ದಿನ ಬಿಡದೆ
ಬೃಂದಾವನ ಪ್ರವೇಶದ ಕೊನೆಯ ದಿನವೂ ಕೂಡ ಮೂಲ ರಾಮಚಂದ್ರ ದೇವರ ಪೂಜೆಯನ್ನು ಬಿಟ್ಟಿಲ್ಲ. ಹಳ್ಳಿಗಳಿಗೆ ಹೋಗಿ ಆಚಾರ್ಯರ ಸಿದ್ಧಾಂತವನ್ನು ಪ್ರಸಾರ ಮಾಡಿದವರು. ಅನೇಕ ಪ್ರಾಚೀನ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿ ಇವತ್ತು ಪ್ರಕಟವಾಗುವ ಎಲ್ಲ ಪುಸ್ತಕಗಳಿಗೂ ಮೂಲ ಒಂದು ಸ್ರೋತಸ್ಸು ಆ ಸಂಗ್ರಹಕಾರರು ಮಹನೀಯರು. ಅದು ಸತ್ಯ ಪ್ರಮೋದಚಿತ್ತ ಶ್ರೀಪಾದಂಗಳವರು. ನೂರಾರು ವಿದ್ವಾಂಸರ ನಿರ್ಮಾಣ, 10 ಮಠಗಳ ಪುನರುಜ್ಜೀವನ, ಜೀರ್ಣೋದ್ಧಾರದ ಕಾರ್ಯ. ಈ ಮೂಲ ರಾಮಚಂದ್ರ ದೇವರ ಮೂಲ ಮಹಾಸಂಸ್ಥಾನ ಉತ್ತರಾದಿ ಮಠದ ಒಂದು ವಿಶಿಷ್ಟವಾದ ಕೀರ್ತಿಯನ್ನು ಉತ್ತುಂಗಕ್ಕೆ ಒಯ್ದ ಮಹನೀಯರು ಅದು ಸತ್ಯ ಪ್ರಮೋದಚಿತ್ತ ಶ್ರೀಪಾದಂಗಳವರು. ಸತ್ಯ ಪ್ರಮೋದರ ಬಗ್ಗೆ ಗಂಟೆಗಟ್ಟಲೆ ನಾವು ತಿಳಿಯಬೇಕು. ವಿಶೇಷವಾಗಿ ಪ್ರತ್ಯೇಕವಾಗಿ ಸತ್ಯ ಪ್ರಮೋದರ ಎಲ್ಲ ಸಾಧನೆಗೂ ಒಂದು ಮುಖ್ಯ ಪರಮಾಶೀರ್ವಾದ ಅಭಯಹಸ್ತ, ಅದು ಸತ್ಯಾಭಿಜ್ಞಚಿತ್ತ ಶ್ರೀಪಾದಂಗಳವರ ಅಭಯಹಸ್ತ ನಮ್ಮ ಮೇಲೆ ಕೆಲಸ ಮಾಡಿದೆ ಅಂತ ಆ ಗುರುಗಳು ಯಾವಾಗಲೂ ಸ್ಮರಣೆ ಮಾಡಬೇಕು. ಸತ್ಯ ಪ್ರಮೋದಚಿತ್ತ ಶ್ರೀಪಾದಂಗಳವರು. ಆದ್ದರಿಂದ ಅಸಂಖ್ಯವಾಗಿರತಕ್ಕಂಥ ಭಕ್ತವರ್ಗ ಎಲ್ಲರೂ ಎಲ್ಲ ರೀತಿಯಿಂದ ಅದನ್ನು ರಕ್ಷಣೆ ಮಾಡಬೇಕು, ಪಾಲಿಸಬೇಕು. ವಾದವಾಕ್ಯಾರ್ಥಗಳು, ಪಾಠ ಪ್ರವಚನಗಳು, ಗ್ರಂಥಲೇಖನ, ಸಂಶೋಧನಾ, ಸಿದ್ಧಾಂತದ ಸಂರಕ್ಷಣೆ, ಶ್ರೀಮಠವನ್ನು ಭದ್ರಗೊಳಿಸಬೇಕು. ಇದಕ್ಕೆಲ್ಲ ನಿಜವಾಗಲೂ ಸಮರ್ಥ ಉತ್ತರಾಧಿಕಾರಿಗಳು ಅದು ಗುತ್ತಲ ಗುರಾಜಾಚಾರ್ಯರು ಅಂತ ಗುರುತಿಸಿದ ಅಂದಿನ ಮಹನೀಯರು ಅದು ಸತ್ಯಾಭಿಜ್ಞಚಿತ್ತ ಶ್ರೀಪಾದಂಗಳವರು. ಅಂದರೆ ಸತ್ಯ ಪ್ರಮೋದರ ಮಹಿಮೆಯನ್ನು, ಸತ್ಯ ಪ್ರಮೋದರ ಅನುಗ್ರಹದ ದಿವ್ಯ ಸಾಮರ್ಥ್ಯವನ್ನು ನಾವೆಲ್ಲರೂ ಮನಸಾರೆ ಕಂಡಿದ್ದೇವೆ, ಅನುಭವಿಸಿದ್ದೇವೆ. ಇಂತಹ 50 ವರ್ಷ ಮೂಲ ರಾಮಚಂದ್ರ ದೇವರ ಪೂಜೆ ಮಾಡುವ ದೊಡ್ಡ ಸೌಭಾಗ್ಯ ಹೊಂದಿದ ಮಹಾವಿದ್ವಾಂಸರನ್ನು, ಸತ್ಯಾತ್ಮರನ್ನು ಕೊಟ್ಟ, ಸತ್ಯ ಪ್ರಮೋದರನ್ನು ಕೊಟ್ಟ ಮಹನೀಯರೇ ಸತ್ಯಾಭಿಜ್ಞಚಿತ್ತ ಶ್ರೀಪಾದಂಗಳವರು ಅಂತ ನಾವು ವಿಚಾರ ಮಾಡಿದಾಗ ಸತ್ಯಾಭಿಜ್ಞರ ಒಂದು ದೂರದೃಷ್ಟಿ, ಸತ್ಯಾಭಿಜ್ಞರ ಒಂದು ವಿಚಾರ, ಅವರ ಅನುಗ್ರಹ ಎಷ್ಟಿದೆ ಎಂಬುದು ಜಗತ್ತಿಗೆ ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ಅಂತಹ ನಿಜವಾಗಲೂ ಅತ್ಯುತ್ತಮ ಉತ್ತರಾಧಿಕಾರಿಗಳನ್ನು ಆರಿಸಿದ ಮಹನೀಯರು ಅದು ಸತ್ಯಾಭಿಜ್ಞಚಿತ್ತ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡಬೇಕು. ಸುವರ್ಣ ಪುರುಷರನ್ನು ಜಗತ್ತಿಗೆ ಕೊಟ್ಟ ಮಹನೀಯರು ಅದು ಸತ್ಯಾಭಿಜ್ಞಚಿತ್ತ ಶ್ರೀಪಾದಂಗಳವರು. ಅಂದರೆ ಮೈ ರೋಮಾಂಚನವಾಗುತ್ತದೆ. ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಸತ್ಯಾಭಿಜ್ಞರ ಪ್ರೀತಿಯ ಪರಮಶಿಷ್ಯರು ಸತ್ಯಾತ್ಮಚಿತ್ತ ಶ್ರೀಪಾದಂಗಳವರು, ಉತ್ತರಾದಿ ಮಠದ ವಿದ್ಯಮಾನ ಶ್ರೀಪಾದರು. ಅವರು ಸತ್ಯಾಭಿಜ್ಞಚಿತ್ತ ಶ್ರೀಪಾದಂಗಳವರ ಬಗ್ಗೆ 5 ಶ್ಲೋಕಗಳ ಒಂದು ಪುಟ್ಟದಾದ ದಿವ್ಯವಾದ ಸ್ತೋತ್ರವನ್ನು ಮಾಡಿಕೊಡ್ತಾರೆ. ಸತ್ಯಧ್ಯಾನಾಪ್ತ ಸದ್ವಿದ್ಯ ಸತ್ಯಪ್ರಜ್ಞಕರಾಬ್ಜಜ ಸತ್ಯಪ್ರಜ್ಞಕರಾಬ್ಜಜ ಸತ್ಯಪ್ರಮೋದ ಸುಗುರು ಸತ್ಯಾಭಿಜ್ಞೋವತಾತ್ಸದಾ. ಸತ್ಯಧ್ಯಾನದಿಂದ ಶ್ರೇಷ್ಠವಾದ ಬ್ರಹ್ಮವಿದ್ಯೆಯನ್ನು ಪಡೆದವರು, ಸತ್ಯಪ್ರಜ್ಞೆ ತೀರ್ಥರಲ್ಲಿ ಅಧ್ಯಯನ ಮಾಡಿ ಸತ್ಯಪ್ರಜ್ಞಚಿತ್ತ ಶ್ರೀಪಾದಂಗಳವರ ಕರಕಮಲ ಸಂಜಾತರು, ಸತ್ಯಪ್ರಮೋದಚಿತ್ತ ಶ್ರೀಪಾದಂಗಳವರ ಶ್ರೇಷ್ಠ ಗುರುಗಳು, ಸತ್ಯಪ್ರಮೋದರ ಆಶ್ರಮ ಗುರುಗಳು. ಅಂತಹ ಸತ್ಯಾಭಿಜ್ಞರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತಾರೆ ಗುರುಗಳು. ಜಿಗ್ಗೆ ಪದ್ಮಾವತಿ ಕ್ಷೇತ್ರೇ ಮಹಾಮೀಮಾಂಸಕಂ ತು ಯಃ ಗುರುವನುಗ್ರಹ ಸಾಮರ್ಥ್ಯಾತ್ ಸತ್ಯಾಭಿಜ್ಞೋವತಾತ್ಸದಾ. ಸತ್ಯಾಭಿಜ್ಞಚಿತ್ತ ಶ್ರೀಪಾದಂಗಳವರು ಆ ಪದ್ಮಾವತಿಯ ಪರಮ ಪಾವನ ಭೂಮಿ ತಿರುಚಾನೂರಿನಲ್ಲಿ ಸತ್ಯಪ್ರಜ್ಞರು, ಸತ್ಯಧ್ಯಾನರೇ ಮೊದಲಾದ ಎಲ್ಲ ಗುರುಗಳ ಅನುಗ್ರಹದ ದಿವ್ಯ ಸಾಮರ್ಥ್ಯದಿಂದ ಒಳ್ಳೆ ಮೀಮಾಂಸಕ ವಿದ್ವಾಂಸರನ್ನು ಗೆದ್ದು ಮಧ್ವಮತವನ್ನು ಸ್ಥಾಪನೆ ಮಾಡಿದ ಸತ್ಯಾಭಿಜ್ಞರು ನಮ್ಮನ್ನು ರಕ್ಷಣೆ ಮಾಡಲಿ. ಸಿಂಧೂ ನಿಮಜ್ಜಮಾನಾನೌ ರಾಮಪೇಟಿಕಯಾಯುತ ರಕ್ಷಿತಾ ಯಸ್ತಪಶಕ್ತ್ಯ ಸತ್ಯಾಭಿಜ್ಞೋವತಾತ್ಸದಾ. ಯಾವ ರಾಮೇಶ್ವರದ ಆ ಸಮುದ್ರದ ಮಧ್ಯದಲ್ಲಿ ಹಂಸನಾಮಕ ಪರಮಾತ್ಮನ ಮೂಲಪೀಠದ ಈ ಮಹಾಸಂಸ್ಥಾನ ಮೂಲ ರಾಮಚಂದ್ರ ದೇವರ ಪೆಟ್ಟಿಗೆ ಎಲ್ಲವೂ ಮುಳುಗಿ ಹೋಗುವ ಘೋರವಾದ ಸನ್ನಿವೇಶದಲ್ಲಿ ಯಾರು ತಮ್ಮ ತಪಶ್ಶಕ್ತಿಯಿಂದ, ತಮ್ಮ ಭಕ್ತಿಯ ಪ್ರಾರ್ಥನೆಯಿಂದ ರಾಮಚಂದ್ರ ದೇವರನ್ನು ಒಲಿಸಿಕೊಂಡು ಈ ಮಹಾಸಂಸ್ಥಾನವನ್ನು ರಕ್ಷಣೆ ಮಾಡಿದರೋ ಅಂತಹ ಸತ್ಯಾಭಿಜ್ಞರು ನಮ್ಮನ್ನು ರಕ್ಷಣೆ ಮಾಡಲಿ. ನವರಾತ್ರೇ ಕುಂಭಕೋಣೆ ನಾರೀಂ ಭೂತಾದಮೂಚತ್ ಅಮೂಮುಚತ ತೀರ್ಥಾಕ್ಷತಾದಿದಾನೇನ
ಸತ್ಯಾಭಿಜ್ಞೋವತಾತ್ ಸದಾ. ಕುಂಭಕೋಣ ಮಹಾಕ್ಷೇತ್ರದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಆ ಸದ್ಗೃಹಸ್ಥರ ಹೆಂಡತಿಗೆ ಹಿಡಿದಿರತಕ್ಕಂಥ ಭೂತಬಾಧೆಯನ್ನು ತೀರ್ಥ ಮಂತ್ರಾಕ್ಷತೆಯನ್ನು ನೀಡುವ ಮುಖಾಂತರ ಪರಿಹಾರ ಮಾಡಿದ ಮಹನೀಯರು ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು. ಹೇಗಿದ್ದಾರೆ ಮಹನೀಯರು ಸತ್ಯಾಭಿಜ್ಞರು? ಗುರುಗಳು ಹೇಳ್ತಾರೆ, ಜ್ಞಾನಭಕ್ತಿ ದಯಾ ಕ್ಷಾಂತಿ ವಿನಯಾದಿ ವಿಭೂಷಿತ ಶಾಂತಮೂರ್ತಿ ಪರಗುರು ಸತ್ಯಾಭಿಜ್ಞೋವತಾತ್ ಸದಾ. ಜ್ಞಾನ ಭಕ್ತಿ ದಯಾ ಕ್ಷಾಂತಿ ವಿನಯಾದಿ ವಿಭೂಷಿತ. ಆ ವಿಶಿಷ್ಟವಾದ ಗುಣಗಳಿಂದ ಭೂಷಿತರಾದ ಮಹನೀಯರು ಶಾಂತ ಮೂರ್ತಿಗಳು, ನಮ್ಮ ಪರಮ ಗುರುಗಳು ಸತ್ಯಾಭಿಜ್ಞರು ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿ. ಸತ್ಯಾತ್ಮಭಿಕ್ಷು ರಚಿತಂ ಗುರುಸ್ತೋತ್ರಂ ಪಠೇತ್ತು ಯಃ ಸರ್ವಾಭೀಷ್ಟಮವಾಪ್ನೋತಿ ಗುರುವನುಗ್ರಹ ಶಕ್ತಿತಃ. ಯಾವ ಭಗವದ್ಭಕ್ತರು ಜಿಜ್ಞಾಸುಗಳು ಶ್ರದ್ಧಾಭಕ್ತಿಯಿಂದ ಯಾವ ಭಕ್ತರು ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರ ಈ ಪಂಚಶ್ಲೋಕವನ್ನು ಹೇಳ್ತಾರೆ, ಸರ್ವ ಅಭೀಷ್ಟಗಳನ್ನು ಅವರು ಹೊಂದುತ್ತಾ ಇದ್ದಾರೆ ಆ ಗುರುಗಳ ಪರಮಾನುಗ್ರಹದ ಸಾಮರ್ಥ್ಯದಿಂದ ಅಂತ ಮಹಾಸ್ವಾಮಿಗಳವರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಆ ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರನ್ನು ತಮ್ಮ ಪರಮ ಗುರುಗಳನ್ನು ಕೊಂಡಾಡುತ್ತಾ ಅವರ ದಿವ್ಯವಾದ ಮಹಿಮೆಯನ್ನು ತಿಳಿಸ್ತಾ ನಮಗೆ ಅನುಗ್ರಹ ಮಾಡಿದ್ದಾರೆ. ಸತ್ಯಾಭಿಜ್ಞರ ಅನುಗ್ರಹದಿಂದ ವಿಶೇಷವಾಗಿ ನಮಗೂ ಕೂಡ ಕಿಂಚಿತ್ ಜ್ಞಾನವಾದರೂ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆ ಶಾಸ್ತ್ರಗಳ ಅಧ್ಯಯನ ಮಾಡುವ ಒಂದು ಸೌಭಾಗ್ಯ ಪುನಃ ಪುನಃ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತವಾಗಿರತಕ್ಕಂಥ ಮೂಲ ರಾಮಚಂದ್ರ ದೇವರು, ಮೂಲ ಸೀತಾದೇವಿಯರು, ದಿಗ್ವಿಜಯ ರಾಮಚಂದ್ರ ದೇವರ ದರ್ಶನ ನಮಗೆ ಪುನಃ ಪುನಃ ಆಗುವ ಸೌಭಾಗ್ಯ ಅದು ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು ಕೊಡಲಿ. ಆ ಗುರುಗಳ ಪರಮಾನುಗ್ರಹ ನಮ್ಮ ಮೇಲೂ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.